Hi everyone, this is Vedavati, Assistant Professor of Commerce, SSC College, Nagamangala. In this video, we are discussing about parity condition. Okay, parity means two things are equal to each other. Okay, before that, why we need to understand parity condition? Okay, this parity condition is completely the subject of economics, but here we studied because the economy of every country is needed. As an investor, need to understand the every country's ಎಕಾನಮಿ, ರೈಟ್? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಪ್ಯಾರಿಟಿ ಕಂಡೀಷನ್ ಅನ್ನೋ ಕಾನ್ಸೆಪ್ಟ್ ತರ್ತೀವಿ. ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಪ್ಯಾರಿಟಿ ಕಂಡೀಷನ್ ಅಂದರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಲಿ ಯಾಕೆ ಬೇಕು ಈ ಕಾನ್ಸೆಪ್ಟ್ ಅಂತ ಅಂದರೆ, ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಥವಾ ಗ್ಲೋಬಲಿ ವಿ ಸ್ಟಾರ್ಟೆಡ್ ಆಸ್ ಇನ್ವೆಸ್ಟ್ಮೆಂಟ್. ಫಾರ್ ದಟ್ we need to understand about the country economy, right? For that reason we need to understand parity condition. okay ಯಾಕೆ ಈ ಪ್ಯಾರಿಟಿ ಕಂಡೀಷನ್ ನೀಡ್ ಏನಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮ್ಯಾನೇಜರ್ಸ್ ಆಫ್ ಮಲ್ಟಿನ್ಯಾಷನಲ್ ಫರ್ಮ್ಸ್, ಇಂಟರ್ನ್ಯಾಷನಲ್ ಇನ್ವೆಸ್ಟರ್, importer, exporter and government officials must deals with these fundamental issues. Okay, as a multinational firm manager ಆಗಿ, ಇಂಟರ್ನ್ಯಾಷನಲ್ ಇನ್ವೆಸ್ಟರ್ ಆಗಿ, ಇಂಪೋರ್ಟರ್ ಆಗಿ, ಎಕ್ಸ್ಪೋರ್ಟರ್ ಆಗಿ, ಗೌರ್ಮೆಂಟ್ ಅಫಿಷಿಯಲ್ ಆಗಿ ಸಮ್ ಮ್ಯಾಟರ್ ಬಗ್ಗೆ ನಾನು ಇಶ್ಯೂಸನ್ನು ಇಟ್ಕೊಂಡಿರ್ತೀನಿ. ಚೇಂಜಸ್ ರೇಟ್ ಪ್ರಿಡಿಕ್ಟಬಿಲಿಟಿ, ರೇಟ್ ಚೇಂಜಸ್ ಆಗೋ ಪ್ರಿಡಿಕ್ಟಬಿಲಿಟಿ ಇಟ್ಕೊಂಡಿರೋದು. ಹೌ ಆರ್ ಎಕ್ಸ್ಚೇಂಜ್ ರೇಟ್ಸ್ ರಿಲೇಟೆಡ್ ಟು ಇಂಟ್ರೆಸ್ಟ್ ರೇಟ್ಸ್, ಇದನ್ನು ನಾವು ಕ್ವಶನ್ ಆಗಿ ಇಟ್ಕೊಂಡು ಇದ್ರ ಬಗ್ಗೆ ತಿಳ್ಕೊತೀವಿ ಆಸ್ ಎ ಇನ್ವೆಸ್ಟರ್ ಆಗಿ. ವಾಟ್ ಅಟ್ ಲೀಸ್ಟ್ ಥಿಯೋರಿಟಿಕಲ್ ಈಸ್ ದ ಪ್ರಾಪರ್. ಓಕೆ, ಪ್ರಾಪರ್ ಏನಿದೆ ಥಿಯೋರಿಟಿಕಲಿ ಅದನ್ನು ಅಟ್ಲೀಸ್ಟ್ ಒಂದು ಲೆವೆಲಲ್ಲಿ ಆ ಇನ್ವೆಸ್ಟ್ಮೆಂಟ್ನ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಆ ಕಂಟ್ರಿ ಬಗ್ಗೆ ತಿಳ್ಕೊಳ್ಳೋದು. ಓಕೆ, ಟು ಆನ್ಸರ್ ದೀಸ್ ಕ್ವೆಶನ್ ವಿ ನೀಡ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಫಂಡಮೆಂಟಲ್ಸ್. ಈ 3 ಕ್ವೆಶನ್ಸ್ ಆ್ಯಸ್ ಎ ಇನ್ವೆಸ್ಟರ್ ಆಗಿ ನನಗೆ ಈ 3 ಕ್ವೆಶನ್ಸ್ ಅರೈಸ್ ಆಗ್ತಿದೆ ಅಂದಾಗ ಇದಕ್ಕೆಲ್ಲದಕ್ಕೂ ನಾವು ಆನ್ಸರನ್ನು ತಿಳ್ಕೊಬೇಕು ಅಂದರೆ ಎಕನಾಮಿಕ್ ಫಂಡಮೆಂಟಲ್ಸನ್ನು ನಾವು ಅಂಡರ್ಸ್ಟುಡ್ ಮಾಡ್ಕೋಬೇಕು. ಎಕನಾಮಿಕ್ ಫಂಡಮೆಂಟಲ್ಸ್ ಆಫ್ ಇಂಟರ್ನ್ಯಾಷನಲ್ ಫಿನಾನ್ಸ್. ಓಕೆ, ನೌನ್ ಆ್ಯಸ್ ಅದನ್ನು ನಾವೇನಂತ ಹೇಳ್ತೀವಿ, ಪ್ಯಾರಿಟಿ ಕಂಡೀಷನ್ ಅಂತ ಹೋಗ್ತೀವಿ. ಓಕೆ, ಈ ಕ್ವೆಶನ್ಸ್ ಏನಿದೆ, ರೇಟ್ ಪ್ರಿಡಿಕ್ಟಬಿಲಿಟಿ, ಎಕ್ಸ್ಚೇಂಜ್ ರೇಟ್ ರಿಲೇಟೆಡ್ ಟು ಇಂಟ್ರೆಸ್ಟ್ ರೇಟು, ಥಿಯೋರಿಟಿಕಲಿ ಇಟ್ ಈಸ್ ಪ್ರಾಪರ್ ಆರ್ ನಾಟ್, ಅದನ್ನು ತಿಳ್ಕೊಬೇಕಂದ್ರೆ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಫಂಡಮೆಂಟಲ್ಸ್ ಆಫ್ ಇಂಟರ್ನ್ಯಾಷನಲ್ ಫಿನಾನ್ಸ್. ಇದನ್ನು ನಾವು ಪ್ಯಾರಿಟಿ ಕಂಡೀಷನ್ ಅಂತ ಹೇಳ್ತೀವಿ. ಓಕೆ, ಅನದರ್ ಮೀನಿಂಗ್, ದ ಪ್ಯಾರಿಟಿ ಕಂಡೀಷನ್ provide an explanation of movement of prices and interest rates in different market in relation to exchange rate. ಓಕೆ, ಇದು ಒಂದು ಎಕ್ಸ್ಪ್ಲನೇಷನ್. ಈ ಕಂಡೀಷನ್ ಏನು ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ, ಮೂವ್ಮೆಂಟ್ ಆಫ್ ಪ್ರೈಸಸ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ ಇನ್ ಡಿಫ್ರೆಂಟ್ ಮಾರ್ಕೆಟ್. ಓಕೆ, ಡಿಫ್ರೆಂಟ್ ಮಾರ್ಕೆಟ್ ಇರೋ ಪ್ರೈಸ್ ಮೂಮೆಂಟು, ಅದರ ಇಂಟ್ರೆಸ್ಟ್ ರೇಟು, ಇದರ ರಿಲೇಷನ್ಸ್ ಯಾವುದಕ್ಕೆ ಲಿಂಕ್ ಆಗಿರುತ್ತೆ ಅಂದರೆ ಎಕ್ಸ್ಚೇಂಜ್ ರೇಟ್ಗೆ. ಓಕೆ, ಡಿಫ್ರೆಂಟ್ ಮಾರ್ಕೆಟ್ನ ಪ್ರೈಸ್ ಫ್ಲೋ ಏನಿದೆ, ಅದರ ರೇಟ್ ಏನಿದೆ, ಅದನ್ನು ನಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಓಕೆ, ಇನ್ ಸಿಂಪಲ್ ಮೀನಿಂಗಲ್ಲಿ ಹೇಳೋದಾದರೆ, ಪ್ಯಾರಿಟಿ ಕಂಡೀಷನ್ಸ್ ಆರ್ ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್ ದಟ್ ಎಸ್ಟಾಬ್ಲಿಷ್ ಲಿಂಕೇಜ್ ಬಿಟ್ವೀನ್ ಫಿನಾನ್ಷಿಯಲ್ ಪ್ರೈಸಸ್ ಇನ್ ದ ಆಬ್ಸೆನ್ಸ್ ಆಫ್ ಆರ್ಬಿಟ್ರೇಜ್. ಇಲ್ಲಿ ಆರ್ಬಿಟ್ರೇಡ್ ಯಾರಿರ್ತಾನೆ ಅವನಿಗೆ ಆಪರ್ಚುನಿಟೀಸನ್ನು ಕೊಡೋದಿಲ್ಲ. ಅವನ ಆಬ್ಸೆನ್ಸ್ ಇದ್ದಾಗ, ಅಂದರೆ ಆರ್ಬಿಟ್ರೇಜ್ ಅಂದರೆ ನಿಮಗೆ ಗೊತ್ತು, ಹಿ ಈಸ್ ಒನ್ ಆಫ್ ದ ಇನ್ವೆಸ್ಟರ್ ಹೂ ಎಕ್ಸ್ಪ್ಲಾಯ್ಡ್ ದ ಇನ್ಪರ್ಫೆಕ್ಷನ್ ಆ್ಯಂಡ್ ಇನ್ಎಫಿಷಿಯನ್ಸಿ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಇನ್ಎಫಿಷಿಯನ್ಸಿ ಅಥವಾ ಪರ್ಫೆಕ್ಟ್ನೆಸ್ ಏನಿದೆ ಆ ಟೈಮ್ನ ಯೂಸ್ ಮಾಡಿಕೊಂಡು ಸೈಮಲ್ಟೇನಿಯಸ್ಲಿ ಅವನು ಅದೇ ಪ್ರಾಡಕ್ಟನ್ನು ಒಂದು ಮಾರ್ಕೆಟಲ್ಲಿ ತೊಗೊಂಡು ಇನ್ನೊಂದು ಮಾರ್ಕೆಟಲ್ಲಿ ಸೇಲ್ ಮಾಡಿ ಪ್ರಾಫಿಟನ್ನು ಅರ್ನ್ ಮಾಡ್ತಾನೆ. ಅವನ್ನ ಆರ್ಬಿಟ್ರೇಜ್ ಅಂತೀವಿ, ಗೊತ್ತಾ? ಇವನ ಆಬ್ಸೆನ್ಸಲ್ಲಿ ಇದು ಒಂದು ಈಕ್ವಲ್ ಕಂಡೀಷನನ್ನು ಕ್ರಿಯೇಟ್ ಮಾಡಿ ಲಿಂಕನ್ನು ಕ್ರಿಯೇಟ್ ಮಾಡುತ್ತೆ ಫಿನಾನ್ಷಿಯಲ್ ಪ್ರೈಸಸ್ಸಿಗೆ. ಓಕೆ, ಇದನ್ನು ನಾವು ಪ್ಯಾರಿಟಿ ಕಂಡೀಷನ್ ಅಂತ ಹೇಳ್ತೀವಿ. ಓಕೆ,
ಪ್ಯಾರಿಟಿ ಕಂಡೀಷನ್ ಈ ಟಾಪಿಕ್ ಪೂರ್ತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದರಲ್ಲಿ ಟೈಪ್ಸ್ ಬರ್ತಾ ಹೋಗುತ್ತೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಚ್ ಟೈಪ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ದೆನ್ ಟೈಪ್ಸ್ ಆಫ್ ಪ್ಯಾರಿಟಿ ಕಂಡೀಷನ್ಸ್: purchase power parity, the Fisher effect, international Fisher effect, interest rate parity. Okay, first we are discussing purchasing power parity. ಇದನ್ನು 5 marks or 10 marksಗೆ ಕೇಳೋ ಚಾನ್ಸಸ್ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ 5 marksಗೆ ಕೇಳ್ತಾರೆ. ಓಕೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ PPP states that spot exchange rates between currencies will change to the differential in inflation rates between countries. Okay, spot exchange rate ಏನಿದೆ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ಕರೆನ್ಸೀಸ್ ವಿಲ್ ಬಿ ಚೇಂಜ್. ಯಾಕೆ ಅಂದರೆ ಇನ್ಫ್ಲೇಷನ್ ರೇಟ್ಸ್ ಅಂದರೆ ಕಂಟ್ರಿ ಒಂದೊಂದು ಕಂಟ್ರಿ ಇನ್ಫ್ಲೇಷನ್ ರೇಟ್ಸ್ ಇಸ್ ಡಿಫ್ರೆನ್ಸ್ ಅಲ್ವಾ. ಇಂಡಿಯಾದ ಒಂದು ಇನ್ಫ್ಲೇಷನ್ ರೇಟ್ ಇರುತ್ತೆ, USA ಅದು, ಇಂಗ್ಲೆಂಡ್, ಜಪಾನ್, ಇದ್ರದ್ದೆಲ್ಲ ಒಂದು ಇನ್ಫ್ಲೇಷನ್ ರೇಟ್ ಇರುತ್ತೆ. ಆ ಇನ್ಫ್ಲೇಷನ್ ರೇಟಿಂದ ಕರೆನ್ಸಿ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಚೇಂಜಸ್ ಆಗುತ್ತೆ ಬಿಟ್ವೀನ್ ಕಂಟ್ರೀಸಲ್ಲಿ. ಆ ಚೇಂಜಸ್ ಅಂದರೆ ಆ ಕರೆನ್ಸಿಯ ಪರ್ಚೇಸಿಂಗ್ ಪವರ್ ಏನಿದೆ ಅದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗುತ್ತೆ ಆನ್ ದ ಬೇಸಿಸ್ ಆಫ್ ಇನ್ಫ್ಲೇಷನ್ ರೇಟ್. ಇದನ್ನು ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳ್ತೀವಿ. ಪರ್ಚೇಸಿಂಗ್ ಪವರ್ ಅಂದಾಗ ಆ ಕರೆನ್ಸಿಯನ್ನು ಪರ್ಚೇಸಿಂಗ್ ಪವರ್ ಏನಿದೆ ಅದು ಅದರ ರೇಟ್ ಏನರ ಮೇಲೆ ಫಿಕ್ಸ್ ಆಗುತ್ತೆ ಅಂದರೆ ಇನ್ಫ್ಲೇಷನ್ ರೇಟಿಂದ. ಓಕೆ, ಇದನ್ನು 2 ಟೈಪ್ಸ್ ಆಗಿ ನಾವು ಹೇಳ್ತಾ ಹೋಗ್ತೀವಿ PPPನ: ಅಬ್ಸಲ್ಯೂಟ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ರಿಲೇಟಿವ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಓಕೆ, ಅಬ್ಸಲ್ಯೂಟ್ ಅಂತ ಬಂದಾಗ price levels adjusted for exchange rate should be equal between countries. ಓಕೆ, ಇಲ್ಲಿ ಅಬ್ಸಲ್ಯೂಟ್ ಅಂದಾಗ ಇಲ್ಲಿ ಪ್ರೈಸ್ ಲೆವೆಲ್ಸ್ ಏನಿದೆ ಅದನ್ನು ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಅಡ್ಜಸ್ಟೆಡ್ ಫಾರ್ ಎಕ್ಸ್ಚೇಂಜ್ ರೇಟ್ ಶುಡ್ ಬಿ ಈಕ್ವಲ್ ಬಿಟ್ವೀನ್ ಕಂಟ್ರೀಸ್. ಓಕೆ, ಕಂಟ್ರೀಸ್ ನಡುವೆ ಅದು ಈಕ್ವಲ್ ಆಗಿರೋ ರೀತಿ ಇಟ್ಕೊತೀವಿ. ಅಂದರೆ ಪರ್ಚೇಸಿಂಗ್ ಪವರ್ ಏನಿದೆ ಅದನ್ನು ಈಕ್ವಲ್ ಆಗಿ ಇಟ್ಕೊತೀವಿ ಬಿಟ್ವೀನ್ ಕಂಟ್ರೀಸಲ್ಲಿ. 1 ಯೂನಿಟ್ ಆಫ್ ಕರೆನ್ಸಿ ಹ್ಯಾಸ್ ಸೇಮ್ ಪರ್ಚೇಸಿಂಗ್ ಪವರ್ ಗ್ಲೋಬಲಿ. ಓಕೆ, ಅಂದರೆ ಈ ಕಂಟ್ರಿ ಕರೆನ್ಸಿಯನ್ನು ಸೇಮ್ ರೇಟಲ್ಲಿ, ಆ ಕಂಟ್ರಿ ಕರೆನ್ಸಿಯನ್ನು ಸೇಮ್ ರೇಟಲ್ಲಿ ನೋಡಿ ಸೇಮ್ ಪರ್ಚೇಸಿಂಗ್ ಪವರನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಯೂನಿಟ್ ಆಫ್ ಕರೆನ್ಸಿ ಏನಿದೆ ಅದನ್ನು ಸೇಮ್ ಪರ್ಚೇಸಿಂಗ್ ಪವರ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ಅಬ್ಸಲ್ಯೂಟ್ PPP ಅಂತ ಹೇಳ್ತೀವಿ. ಓಕೆ, ದೆನ್ ರಿಲೇಟಿವ್ PPP: the exchange rate of currency against another will adjusted reflect changes in the price level of 2 countries. ಇದು ಆಪೋಸಿಟ್ ಆಫ್ ಅಬ್ಸಲ್ಯೂಟ್. ಇಲ್ಲಿ ನಾವು 1 ಯೂನಿಟ್ ಆಫ್ ಕರೆನ್ಸಿಯನ್ನು ಸೇಮ್ ಪರ್ಚೇಸಿಂಗ್ ಪವರ್ ಆಗಿ ಗ್ಲೋಬಲಲ್ಲಿ ಹೇಳ್ತಾ ಹೋಗ್ತೀವಿ. ಬಟ್ ರಿಲೇಟಿವ್ PPPನಲ್ಲಿ ಇದು rate of one currency against another will adjust to reflect changes in price level of 2 currency. ಅಂದರೆ ಲೆವೆಲ್ ಆಫ್ ಪ್ರೈಸ್ ಲೆವೆಲ್ ಏನಿದೆ ಅದ್ರ ಮೇಲೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಚೇಂಜಸ್. ಕರೆನ್ಸಿಯ ಪ್ರೈಸಸ್ಸು ರಿಫ್ಲೆಕ್ಟ್ ಚೇಂಜಸ್ ಆಗ್ತಾ ಹೋಗುತ್ತೆ ಆನ್ ದ ಬೇಸಿಸ್ ಆಫ್ ಪ್ರೈಸ್ ಲೆವೆಲ್. ಓಕೆ, ಆ ಪ್ರೈಸ್ ಲೆವೆಲ್ ಏನಿದೆ ಅದರ ವೇರಿ ಏನಿದೆ ಅದ್ರ ಬೇಸಿಸಲ್ಲಿ ಇದ್ರ ಪ್ರೈಸು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ರಿಲೇಟಿವ್ PPP ಅಂತೀವಿ. ರಿಲೇಟಿವ್ ಟು ಪ್ರೈಸ್ ಲೆವೆಲ್ ಆರ್ ಇನ್ಫ್ಲೇಷನ್ ರೇಟ್ ಅಂತಲೂ ಹೇಳ್ಬೋದು. ಓಕೆ, ಆ ಪ್ರೈಸ್ ಲೆವೆಲ್ ಏನು ಚೇಂಜಸ್ ಆಗ್ತಾ ಇರುತ್ತೆ ಅದ್ರ ಬೇಸಿಸಲ್ಲಿ ನಾವು ಕರೆನ್ಸಿ ರೇಟನ್ನು ಇಡೋವಂಥದ್ದು. ಓಕೆ, ಅದನ್ನು ನಾವು ರಿಲೇಟಿವ್ PPP ಅಂತ ಹೇಳ್ತೀವಿ. ಇದೆರಡು ಅಬ್ಸಲ್ಯೂಟ್ ಮತ್ತು ರಿಲೇಟಿವ್ ಬಂದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ಇಂಪಾರ್ಟೆಂಟ್ ಟೈಪ್ಸ್. ಓಕೆ, ದೆನ್ ಸೆಕೆಂಡ್ ಒನ್ ದ ಫಿಶರ್ ಎಫೆಕ್ಟ್. ಓಕೆ, ಇದಕ್ಕೆ ಫಿಶರ್ ಎಫೆಕ್ಟ್ ಅಂತ ಯಾಕೆ ಕರಿತೀವಿ ಅಂತ ಇಲ್ಲಿ ರೀಸನ್ ಹೇಳ್ತಾರೆ. ದ ಫಿಶರ್ ಎಫೆಕ್ಟ್ ಈಸ್ ಆನ್ ಎಕನಾಮಿಕ್ ಥಿಯರಿ ಕ್ರಿಯೇಟೆಡ್ ಬೈ ದ ಎಕನಾಮಿಸ್ಟ್ ಇರ್ವಿಂಗ್ ಫಿಶರ್ ಮಾಡೋದ್ರಿಂದ ಇದನ್ನು ಫಿಶರ್ ಎಫೆಕ್ಟ್ ಅಂತೀವಿ. ದಟ್ ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಬೋತ್ ದ ರಿಯಲ್ ಆ್ಯಂಡ್ ನಾಮಿನಲ್ ಇಂಟ್ರೆಸ್ಟ್ ರೇಟ್ಸ್. ಓಕೆ, ಇದನ್ನು ಯಾವುದನ್ನು ರಿಲೇಷನ್ಶಿಪ್ ಮಾಡ್ತಾ ಹೋಗುತ್ತೆ ಈ ಫಿಶರ್ ಎಫೆಕ್ಟ್ ಅಂತ ಅಂದರೆ ಇನ್ಫ್ಲೇಷನ್ ಆ್ಯಂಡ್ ದ ಬೋತ್ ರಿಯಲ್ ಆ್ಯಂಡ್ ನಾಮಿನಲ್
ಇನ್ಫ್ಲೇಷನ್ ರೇಟ್ ಏನಿದೆ ಅದಕ್ಕೆ ಈಕ್ವಲ್ ಆಗಿ ಏನು ನೋಡ್ತಾ ಹೋಗ್ತೀವಿ ಅಂದರೆ ರಿಯಲ್ ಆ್ಯಂಡ್ ನಾಮಿನಲ್ ರೇಟ್ಸನ್ನು. ಓಕೆ, ರಿಯಲ್ ಅಂತ ಅಂದರೆ ಸ್ಪಾಟಲ್ಲಿರುವಂಥ ಪ್ರೈಸು, ನಾಮಿನಲ್ ಅಂತ ಬಂದರೆ ಇದನ್ನು ಅಂದರೆ ನಾವು ಕ್ರಿಯೇಟ್ ಮಾಡುವಂಥದ್ದು. ಓಕೆ, ನಾಮಿನಲ್ ಅಂತ ಬಂದಾಗ 10%, 5% ರೇಟ್, 6% ರೇಟ್ ಅಂತ ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ವಾ. ಬಟ್ ರಿಯಲ್ ಅಂತ ಅಂದರೆ ಆ ಸ್ಪಾಟ್ ಅಂದರೆ ಈಗ ಈ ಇಯರ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದಾಗ 10% ಆಫ್ಟರ್ 2 ಇಯರ್ ಅಂತ ಹೇಳ್ತೀವಿ ಆಯಿತಾ. ಪರ್ ಇಯರ್ 10% ಅನ್ನೋಂಗೆ 2 ಇಯರು 10%, 10% ಕೊಡಿ ರಿಟರ್ನ್ಸ್ ಅಂತ ಹೇಳ್ತೀವಿ ಆಯಿತಾ. ಹಾಗಿದ್ದಾಗ ಇದನ್ನ ನಾಮಿನಲ್ ರೇಟ್ ಅಂತ ಹೇಳ್ತೀವಿ. ಇಫ್ ರಿಯಲ್ ಅಂತ ಬಂದಾಗ ಆ 2 ಇಯರ್ ಆದಮೇಲೆ ಆ್ಯಕ್ಚುಯಲ್ ಪ್ರೈಸ್ ಏನಾಗಿರುತ್ತೆ ಆ ಅಮೌಂಟ್ದು ಅದನ್ನು ನಾವು ರಿಯಲ್ ಅಥವಾ ಸ್ಪಾಟ್ ರೇಟ್ ಅಂತ ಹೇಳ್ತೀವಿ. ಓಕೆ, ಅಂದರೆ 2 ಇಯರ್ ಆದಮೇಲೆ ಇರುವಂಥ ರೇಟನ್ನು ಸ್ಪಾಟ್ ರೇಟ್, ಆ ರಿಯಲ್ ರೇಟನ್ನು ಇದು ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡುತ್ತೆ. ಇನ್ಫ್ಲೇಷನ್ ರೇಟಿಗೆ ರಿಯಲ್ ಆ್ಯಂಡ್ ನಾಮಿನಲ್ ರೇಟನ್ನು ರಿಲೇಷನ್ಶಿಪ್ಪನ್ನು ಬೆಳೆಸುವಂಥದ್ದು ಈ ಫಿಶರ್ ಎಫೆಕ್ಟ್. Okay, if Fisher effect states that the real interest rate equal the nominal interest rate minus the expected inflation rate. Okay, ಇಲ್ಲಿ ರಿಯಲ್ ಇಂಟ್ರೆಸ್ಟ್ ರೇಟ್ ಈಕ್ವಲ್ಸ್ ದ ನಾಮಿನಲ್, ಇವೆರಡು ಒಂದೇ. ಎರಡರಿಂದ ಮೈನಸ್ ದ ಎಕ್ಸ್ಪೆಕ್ಟೆಡ್ ಇನ್ಫ್ಲೇಷನ್ ರೇಟ್ ಮಾಡಿದ್ರೆ ನಿಮಗೆ ಏನು ಆ್ಯಕ್ಚುಯಲ್ ಇದೆ ಏನು ಆ ಪ್ಯಾರಿಟಿ ಕಂಡೀಷನ್ ಅದು ನಿಮಗೆ ತಿಳಿತಾ ಹೋಗುತ್ತೆ. ಓಕೆ, ಇದು ಫಿಶರ್ ಎಫೆಕ್ಟ್. ಓಕೆ, ದೆನ್ ಇಂಟರ್ನ್ಯಾಷನಲ್ ಫಿಶರ್ ಎಫೆಕ್ಟ್. ದಿಸ್ ಈಸ್ ನೇಮ್ಡ್ ಆಫ್ಟರ್ ಫೇಮಸ್ ಎಕನಾಮಿಸ್ಟ್ ಇರ್ವಿಂಗ್ ಫಿಶರ್. ಇರ್ವಿಂಗ್ ಫಿಶರೇ ಇದನ್ನು ಕೂಡ ಈ ಥಿಯರಿನೂ ಕೂಡ ಕೊಡ್ತಾ ಹೋಗ್ತಾರೆ. ಇಟ್ ಈಸ್ ಎ ಮೋರ್ ರಿಲೇಟೆಡ್ ವಿತ್ ಇನ್ವೆಸ್ಟ್ಮೆಂಟ್. ಇದು ಇನ್ವೆಸ್ಟ್ಮೆಂಟಿಗೆ ರಿಲೇಟೆಡ್ ಆಗಿರುತ್ತೆ. ಅಂದರೆ ನಾಮಿನಲ್ ರೇಟಲ್ಲಿ ಇನ್ವೆಸ್ಟ್ ಮಾಡೋದಾ, ರಿಯಲ್ ರೇಟಲ್ಲಿ ಇನ್ವೆಸ್ಟ್ ಮಾಡೋದಾ, ಈ ರೀತಿ ಇನ್ವೆಸ್ಟ್ಮೆಂಟ್ ಬೇಸಿಸ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇನ್ವೆಸ್ಟರ್ ಇನ್ವೆಸ್ಟ್ ವಿತ್ ದ ಎಕ್ಸ್ಪೆಕ್ಟೇಷನ್ ಆಫ್ ಗೆಟ್ಟಿಂಗ್ ರಿಟರ್ನ್ ಆನ್ ಹಿಸ್ ಇನ್ವೆಸ್ಟ್ಮೆಂಟ್. ಆ್ಯಸ್ ಎ ಇನ್ವೆಸ್ಟರ್ ನನ್ನ ಥಿಂಕಿಂಗ್ ಏನಿರುತ್ತೆ, ನಾನು ಇನ್ವೆಸ್ಟ್ ಮಾಡಿದ್ರಲ್ಲಿ ನನಗೆ ರಿಟರ್ನ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಲ್ವಾ. ಆ ಇನ್ವೆಸ್ಟ್ಮೆಂಟ್ನ ಒಂದು ಥಾಟ್ ಇಟ್ಕೊಂಡು ಈ ಥಿಯರಿಯನ್ನು ಇರ್ವಿಂಗ್ ಫಿಶರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಇಲ್ಲಿ 2 ಕ್ಯಾಟಗರಿಯಾಗಿ ಮಾಡ್ತಾರೆ, ನಾಮಿನಲ್ ರಿಟರ್ನ್ ಆ್ಯಂಡ್ ರಿಯಲ್ ರಿಟರ್ನ್. ಓಕೆ, ಇಲ್ಲಿ ನಿಮ್ಗೆ ಅಂಡರ್ಸ್ಟುಡ್ ಆಗುತ್ತೆ ಕ್ಲಿಯರ್ ಆಗಿ ನಾಮಿನಲ್ ಅಂದ್ರೇನು, ರಿಯಲ್ ಅಂದ್ರೇನು ಅಂತ. ಓಕೆ, ಫಸ್ಟ್ ನಾಮಿನಲ್ ರಿಟರ್ನ್. ಓಕೆ, ಇಟ್ ಈಸ್ ದ ರಿಟರ್ನ್ ಆಫರ್ಡ್ ಬೈ ದ ಕಂಪನಿ ಆರ್ ಬಾರೋವರ್, ಸೇ 12%, 14%, 15%, 16%, 18%, 19%, ಎಕ್ಸೆಟ್ರಾ. ಓಕೆ, ಅಂದರೆ ಇಲ್ಲಿ ರಿಟರ್ನ್ ಹೇಗಿರುತ್ತೆ ಅಂತ ಅಂದರೆ ನೀವೊಂದು ಪ್ರಾಜೆಕ್ಟನ್ನು 5 ಇಯರ್ ಪ್ರಾಜೆಕ್ಟನ್ನು ತೊಗೊತೀರಾ ಅಂತ ಅಂದ್ಕೊಳ್ಳಿ. ಓಕೆ, ಈಗ ನೀವೇನು ಮಾಡ್ತೀರಾ, ಆ ರಿಟರ್ನ್ಸನ್ನು 5 ಇಯರ್ ಆದಮೇಲೆ ನೀವು ತೊಗೊಳ್ಳೋದು ಅಲ್ವಾ. ಆ ರಿಟರ್ನ್ಸನ್ನು ಆಫರ್ ಮಾಡ್ತೀರಾ, ಇಷ್ಟು % ರಿಟರ್ನ್, 20% ರಿಟರ್ನ್ ಅಂತ, 30% ರಿಟರ್ನ್, ಇಷ್ಟು % ಪ್ರಾಫಿಟ್ ಆಗಬೇಕು ಅಂತ ಅಲ್ವಾ. ಇದನ್ನು ನಾವು ನಾಮಿನಲ್ ಅಂದರೆ ಆಫರ್ ಮಾಡೋದು, ಕಂಪನಿ ಆಗಿರ್ಬೋದು ಅಥವಾ ಬಾರೋವರ್ ಆಗಿರ್ಬೋದು, ಅದನ್ನು ಆಫರ್ ಮಾಡುತ್ತಲ್ಲ ಆ ರೇಟನ್ನು ನಾವು ನಾಮಿನಲ್ ರಿಟರ್ನ್ ಅಂತ ಹೇಳ್ತೀವಿ. ಓಕೆ, ದೆನ್ ರಿಯಲ್ ರಿಟರ್ನ್ ಅಂದರೆ ಇಟ್ ಈಸ್ ದ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರೇಟ್ ಆಫ್ ರಿಟರ್ನ್ಸ್. ಇನ್ಫ್ಲೇಷನ್ ಅಡ್ಜಸ್ಟೆಡ್ ಅಂದಾಗ 5 ಇಯರ್ ಆದಮೇಲೆ ಆ್ಯಕ್ಚುಲಿ ಅಂದರೆ ಆ ರೇಟ್ ಅಂದರೆ ಈಗ 5 ಲ್ಯಾಕನ್ನು 2015 ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ 2020 ಅಷ್ಟೇ ಇನ್ಕಮನ್ನು ನಾನು ತೊಗೊಂಡಿರಬೇಕು. ಅಂದರೆ ಇನ್ಫ್ಲೇಷನ್ ರೇಟ್ ಏನು ಚೇಂಜಸ್ ಆಗಿದೆ ಆ ಇನ್ಫ್ಲೇಷನ್ ರೇಟ್ಗೆ ಕಂಪೇರ್ ಮಾಡಿ ಉಳಿದ್ರೆ ಅದು ನನ್ನ ರಿಟರ್ನ್ ಆಗುತ್ತೆ ಹೊರತು ಇನ್ಫ್ಲೇಷನ್ ರೇಟ್ಗಿಂತ ಕಡಿಮೆ, ಇನ್ಫ್ಲೇಷನ್ ರೇಟ್ಗೆ ಕಂಪೇರ್ ಮಾಡಿದಾಗ ಇದು ಅದಕ್ಕಿಂತ ಕಡಿಮೆ ಬಂದರೆ ಅದು ನನಗೆ ನಾಟ್ ಎ ರಿಟರ್ನ್, ಅದು ನನಗೆ ಲಾಸ್ ಅಂತ ಆಗುತ್ತೆ. ಅದನ್ನು ನಾನು ಎಕ್ಸಾಂಪಲ್ ಮುಖಾಂತರ ನಿಮಗಿಲ್ಲಿ ಸಣ್ಣ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸಪೋಸ್ ಮಿಸ್ಟರ್ ಎಕ್ಸ್ has a saving of rupees 2 lakh on 1st Jan 2017. ಅವನ ಹತ್ರ 2 lakh ಸೇವಿಂಗ್ಸ್ ಇತ್ತು January 2017 ಆ್ಯಂಡ್ he invests this in mutual fund for 2 years and gets 12% per annum. ಓಕೆ, 2 ಲ್ಯಾಕನ್ನು 2017 1st January ಇನ್ವೆಸ್ಟ್ ಮಾಡ್ತಾನೆ, 2 ಇಯರ್ಸಿಗೆ 12% ಹಂಗೆ ಮ್ಯೂಚುವಲ್ ಫಂಡಲ್ಲಿ. ಓಕೆ, ಹಾಗಿದ್ರೆ ಅವನ ಟೋಟಲ್ 2 ಇಯರ್ಸ್ ಆದಮೇಲೆ ಎಷ್ಟು ಇನ್ಕಮ್ ಇರುತ್ತೆ. ಓಕೆ, ವೆಲ್ತ್ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಅಂದರೆ ಸೆಕೆಂಡ್ ಇಯರ್ ಅಂದರೆ 17-18 ಆಯಿತಾ. 31st December 2018 ವಿಲ್ ಬಿ ಅಂದರೆ ಕ್ಯಾಲ್ಕುಲೇಟ್ ಮಾಡಿ 12% ಆನ್ ಈಚ್
ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರು ಈ ಟೋಟಲ್ ನಿಮಗೆ ಸಿಗುತ್ತೆ ಆಯಿತಾ. ಇದು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ. ಇಫ್ ಅವನು ಸಪೋಸ್ ಹಿ ವಾಂಟ್ಸ್ ಟು ಕನ್ಸ್ಟ್ರಕ್ಟ್ ಎ ಹೌಸ್ ರಿಕ್ವೈರ್ಸ್ ₹2 lakh ಆಯಿತಾ. 2 lakhಗೆ ಅವನು ರಿಕ್ವೈರ್ ಮಾಡಿ ಒಂದು ಹೌಸನ್ನು ಕಟ್ಟಿದಿದ್ರೆ, ಫಾರ್ ಕನ್ಸ್ಟ್ರಕ್ಟಿಂಗ್ ಹೌಸ್ ಆನ್ 1st January 2017 ಆ್ಯಂಡ್ ಕನ್ಸ್ಟ್ರಕ್ಟಿಂಗ್ ದ ಸೇಮ್ ಹೋಮ್ ಆನ್ 31st December 2018 he will require 3 lakh. 2 lakh ಆಗಿದ್ದಿದ್ರೆ 2017 ಅವನು ಮನೆ ಕಟ್ಟಿದರೆ 2 lakh ಆಗ್ತಿತ್ತು. ಇಫ್ ಅವನು 2018 ಆದಮೇಲೆ ಕಟ್ತೀನಿ 31st December 2018 ಅಂದರೆ 3 lakh ಆಗುತ್ತೆ ಆಯಿತು. ಇದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ರೇಟ್ ಆಯಿತಾ. ಅಟ್ ಪ್ರೆಸೆಂಟ್ 2 year ಆದಮೇಲೆ ಇರುವಂಥ ರೇಟ್ ಆಯಿತಾ. ಬಟ್ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ ನಮ್ಗೆ ಏನಾಗುತ್ತೆ, ಇಲ್ಲಿ ಲಾಸ್ ಆಗುತ್ತೆ. 2 years ಆದಮೇಲೆ ನನಗೆ 5880 ರೂಪಿ ಮಾತ್ರ ಸಿಗುತ್ತೆ. ಇನ್ನು ಮಿಕ್ಕಿದ ಅಮೌಂಟು ನನಗೆ ಲಾಸ್ ಆಗ್ತಾ ಹೋಗುತ್ತೆ. ಕಂಪೇರ್ ಮಾಡಿ ಇದರಿಂದ ಲೆಸ್ ಮಾಡಿದ್ರೆ ಎಷ್ಟು ಲಾಸ್ ಆಗ್ತಿದೆ ನಿಮಗೆ. ರಿಟರ್ನ್ ಸಿಕ್ಕಿಲ್ಲ ಅಂದರೆ ಈ 50,000 ಈಸ್ ನಾಟ್ ಯುವರ್ ರಿಟರ್ನ್ಸ್, ಇಟ್ ಈಸ್ ಎ ಲಾಸ್. ನಿಮಗೆ ಇನ್ನೂ ರಿಮೈನಿಂಗ್ 48,000 ಸಮಥಿಂಗ್ ಏನಾಗ್ತಿದೆ, ಇಲ್ಲಿ ಲಾಸ್ ಆಗ್ತಾ ಇದೆ. ಓಕೆ, ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಇದನ್ನು ನಾವು ಇಂಟರ್ನ್ಯಾಷನಲ್ ಫಿಶರ್ ಎಫೆಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಇಟ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ನಾಮಿನಲ್ ಆ್ಯಂಡ್ ರಿಯಲ್ ರೇಟ್ ವಿಚ್ ಈಸ್ attached with the relationship with the inflation rate. Okay, ಇದನ್ನು ಅಂಡರ್ಸ್ಟುಡ್ ಮಾಡ್ಕೊಳ್ಳಿ. ಓಕೆ, ದೆನ್ ವೆದರ್ ದ ಇನ್ವೆಸ್ಟ್ಮೆಂಟ್ ಇಸ್ ಪ್ರಾಫಿಟಬಲ್ ಆರ್ ನಾಟ್. ಈಗಾಗಿದ್ದಾಗ ಈ ಸಿಚುವೇಶನಲ್ಲಿ ಪ್ರಾಫಿಟ್ ಇದೆಯಾ? Thus, by not constructing the home on 1st January 2017 and postponing is in 31st December 2018, he incurs loss. ಓಕೆ, ಅವ್ನು ಲಾಸನ್ನು ಇನ್ಕರ್ ಮಾಡ್ದ. 2017 ಮನೆ ಕಟ್ಟಿದ್ದಿದ್ರೆ ಅವನಿಗೆ 2018 ಅಷ್ಟರಲ್ಲಿ ಅವನಿಗೆ 3 lakh ಸಿಗ್ತಾ ಇತ್ತು. ಬಟ್ ಅವನು ಅದನ್ನು ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಅವನಿಗೆ ಲಾಸ್ ಆಗುತ್ತೆ. ಓಕೆ, ವೆನ್ ದ ಇನ್ವೆಸ್ಟ್ಮೆಂಟ್ ಬಿಕಮ್ ಪ್ರಾಫಿಟಬಲ್, thus the return on investment must be more than price increase. ಅಂದರೆ ಆ ರಿಟರ್ನ್ ಯಾವಾಗಲೂ ಹೇಗಿರಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಮೋರ್ ದೆನ್ ದ ಪ್ರೈಸ್ ಇನ್ಕ್ರೀಸ್. ಇನ್ಫ್ಲೇಷನ್ ರೇಟ್ ಏನಿದೆ ಅದಕ್ಕಿಂತ ಜಾಸ್ತಿ ಆಗಿದ್ರೆ ಮಾತ್ರ ಅವನಿಗೆ ರಿಟರ್ನ್ ಬರುತ್ತೆ. ಟು ಅಸರ್ಟೈನ್ ದ ಎಕ್ಸಾಕ್ಟ್ ಬೆನಿಫಿಟ್ ಆ್ಯಂಡ್ ಇನ್ಕ್ರೀಸ್ ಇನ್ ವೆಲ್ತ್ ಡ್ಯೂ ಟು ಇನ್ವೆಸ್ಟ್ಮೆಂಟ್, ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ರಿಯಲ್ ರೇಟ್ ಆ್ಯಂಡ್ ನಾಟ್ ದ ನಾಮಿನಲ್ ರೇಟ್. ಯಾವಾಗ ನಾವು ರಿಯಲ್ ರೇಟಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ನಾಟ್ ಇನ್ ನಾಮಿನಲ್ ರೇಟ್. ಓಕೆ, ಇದು ಇಂಟರ್ನ್ಯಾಷನಲ್ ಫಿಶರ್ ಎಫೆಕ್ಟ್. Then last one, interest rate parity, IRP. It is suggest a relationship between interest rate, spot exchange rate and forward exchange rate, which means investor can be indifferent to interest rate between countries. Okay, ಇಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ಗೂ, ಸ್ಪಾಟ್ ಎಕ್ಸ್ಚೇಂಜ್ ರೇಟ್ಗೂ ಆ್ಯಂಡ್ ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ಸ್ಗೂ. ಓಕೆ, ಇದನ್ನು ನಾವು ಇಂಟ್ರೆಸ್ಟ್ ರೇಟ್ ಅಂದರೆ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದಾಗ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಏನಾಗುತ್ತೆ, ವೇರಿ ಆಗ್ತಾ ಹೋಗುತ್ತೆ ಅಲ್ವಾ. ಅದರ ಏನು ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಮತ್ತು ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ನ ಇಲ್ಲಿ ಲಿಂಕ್ ಅಥವಾ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಅವೆರಡು ಲಿಂಕನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಇಲ್ಲಿ ಇಂಡಿಫ್ರೆಂಟ್ ಟು ಇಂಟ್ರೆಸ್ಟ್ ರೇಟ್ಸ್ ಬಿಟ್ವೀನ್ ಕಂಟ್ರೀಸ್, ಒಂದೊಂದು ಕಂಟ್ರಿಗೆ ಒಂದೊಂದು ಇನ್ವೆಸ್ಟ್ಮೆಂಟ್ ಇಂಡಿಫ್ರೆಂಟ್ ಆಗಿರುತ್ತೆ, ಅದನ್ನು ಇಲ್ಲಿ ಹೇಳ್ತಾ ಹೋಗುತ್ತೆ. ಇದು ಇಂಟ್ರೆಸ್ಟ್ ರೇಟ್ ಪ್ಯಾರಿಟಿ. ಓಕೆ, ಇಟ್ ಈಸ್ ಅಬೌಟ್ ಯುವರ್ ಪ್ಯಾರಿಟಿ ಕಂಡೀಷನ್ ಟಾಪಿಕ್. ಇಫ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್, ಪ್ಲೀಸ್ comment on comment box. Thank you for watching this video.